ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಕರ್ನಾಟಕದ ಒಂದು ಸ್ಟೂಡೆಂಟು ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿತು ತಮ್ಮ ಒಂದು ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ಕೋತಾರೆ. ಅವರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಸಿಗೋದಿಲ್ಲ. ಅವರಿಗೆ ಎಲ್ಲೇ ಹೋದರೂ ಕೂಡ ಒಂದು ಹಿಂದಿ ಆರ್ ಇಂಗ್ಲೀಷ್ ಲರ್ನಿಂಗ್ ಕೋರ್ಸ್ಗಳು ಸಿಗ್ತವೆ. ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥ ಒಂದು ವಿಡಿಯೋಸ್ಗಳು ಬಹಳಷ್ಟು ಕಡಿಮೆ ಸಿಗುತ್ತೆ. ಸಿಕ್ಕಿದ್ರೂ ಕೂಡ A to Z ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಫ್ರೀಯಲ್ಲಿ ಯಾರಾದರೂ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಕಲಿಬೇಕು ಅಂದ್ಕೊಂಡಿದ್ರೆ, ತಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಅವರಿಗೋಸ್ಕರ ಈ ಒಂದು ಕೋರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೀವು ಈ ಫೀಲ್ಡ್ಗೆ ಬರಬೇಕು ಅಂದರೆ ತಮಗೆ ವೆಬ್ಸೈಟ್ ಡೆವಲಪ್ಮೆಂಟ್ ಅಂದರೆ ಏನು, ವೆಬ್ಸೈಟ್ ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ವೆಬ್ಸೈಟ್ ಡೆವಲಪ್ಮೆಂಟ್ ಅಂದರೆ ಏನು? ಮಾರ್ಕೆಟಲ್ಲಿ ಡೈಲಿ ಸಾವಿರಾರು ಬಿಸ್ನೆಸ್ಗಳು, ಸಾವಿರಾರು ಕಂಪನಿಗಳು, ಸಾವಿರಾರು ಶಾಪ್ಗಳು ಕ್ರಿಯೇಟ್ ಆಗ್ತಿದೆ. ಆ ಪ್ರತಿಯೊಂದು ಕ್ರಿಯೇಟ್ ಆಗ್ತಿದೆ ಅಂದರೆ ಅದಕ್ಕೆ ಯಾರಾದರೂ ಎಂಟರ್ಪ್ರಿನರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, CEO ಇರ್ಬೋದು, ಫೌಂಡರ್ಸ್ ಇರ್ಬೋದು. ಅವರ ಒಂದು ಮೈಂಡಲ್ಲಿ ಒಂದು ಪ್ಲಾನ್ ಇರುತ್ತೆ. ಆ ಪ್ಲಾನ್ ಪ್ರಕಾರ ಅವರ ಬಿಸ್ನೆಸ್ ನಡಿಬೇಕು ಅಂದ್ಕೊಳ್ತಾರೆ. ಸೊ ಅಂಥ ಬಿಸ್ನೆಸ್ಗಳಿಗೆ ತಮ್ಮ ಲೋಕಲ್ ಕಸ್ಟಮರ್ ಬಿಟ್ಟು ಒಂದು ಆನ್ಲೈನ್ ಕಸ್ಟಮರ್ಸ್ ಎಂಕ್ವೈರಿ ಬರಬೇಕು. ಸ್ಕೂಲ್ ಇದ್ದರೆ ಆನ್ಲೈನ್ ಅಡ್ಮಿಷನ್ಸ್ ಎಂಕ್ವೈರಿ ಬರುತ್ತೆ. ಹಾಸ್ಪಿಟಲ್ ಇದ್ದರೆ ಆನ್ಲೈನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು. ಯುನೀಕ್ ಸರ್ವಿಸಸ್ ಕೊಟ್ಟರೆ ಸರ್ವಿಸ್ ರಿಲೇಟೆಡ್ ಎಂಕ್ವೈರಿ ಬರುತ್ತೆ. ಈ ಪ್ರತಿಯೊಂದರಿಂದ ಅನ್ನೌನ್ ಕಸ್ಟಮರ್ಸ್ಗಳು ಬಂದು ತಮ್ಮ ಒಂದು ಬಿಸ್ನೆಸ್ಗೆ ಎಂಕ್ವೈರಿ ಮಾಡ್ತಾರೆ. ತಮ್ಮ ಒಂದು ಬಿಸ್ನೆಸ್ಗೆ ಆನ್ಲೈನಿಂದ ಒಂದು ಬಿಸ್ನೆಸ್ ಜನರೇಟ್ ಆಗುತ್ತೆ. ಯಾವ ಬಿಸ್ನೆಸ್ ಓನರ್ ಕೂಡ ತಮ್ಮ ಬಿಸ್ನೆಸ್ ಹೆಚ್ಚಾಗಬೇಕು ಅನ್ಕೋತಾರೆ ವಿನ ಕಡಿಮೆ ಆಗಬೇಕು ಅಂತೂ ಯಾವತ್ತೂ ಅಂದ್ಕೊಳ್ಳಲ್ಲ. ಅಂಥದ್ರಲ್ಲಿ ವೆಬ್ಸೈಟ್ಸ್ ಮಾಡಿಸ್ಕೊಂಡ್ರೆ ಅವರಿಗೆ ಏನು ಸಿಗುತ್ತೆ ಅನ್ನೋದು ಗೊತ್ತಾದರೆ ಅವರು 100% ವೆಬ್ಸೈಟ್ ಮಾಡಿಸ್ಕೋತಾರೆ. ಸೊ ಅದಕ್ಕೋಸ್ಕರ ಈ ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸನ್ನು ನೀವು ಕಲ್ತ್ಕೊಂಡ್ರೆ ತಾವು ಕೂಡ ಅಂಥ ಒಂದು ಎಂಟರ್ಪ್ರನರ್ಸ್ಗೆ ಒಂದು ಸರ್ವಿಸನ್ನು ನೀವು ಕೊಡ್ಬೋದಾಗಿದೆ. ಒಂದು ಮಿನಿಮಮ್ ಬಜೆಟಲ್ಲಿ ನೀವು ಒಳ್ಳೆ ಸರ್ವಿಸ್ ಕೊಟ್ಟರೆ ತಮ್ಮ ಒಂದು ಕರಿಯರ್ನ ಒಳ್ಳೆ ಥರ ಬಿಲ್ಡ್ ಮಾಡ್ಕೋಬೋದು. ಹಾಯ್, ನಾನು ನರಸಪ್ಪ. ವೆಲ್ಕಮ್ ಟು ಡಿಜಿಟಿ IT ಸೊಲ್ಯೂಷನ್. ಸೊ ನಾನು ಸುಮಾರು 500+ ಕ್ಲೈಂಟ್ಗಳಿಗೆ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದು. ಲಾಸ್ಟ್ 10 ಇಯರಿಂದ ನನ್ನ ಕರಿಯರ್ನ ವೆಬ್ಸೈಟ್ ಡೆವಲಪ್ಮೆಂಟಲ್ಲೇ ಕಳೆತು. ನನ್ನ ಒಂದು 10 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ನಿಮಗೆ ಶಾರ್ಟಾಗಿ ಇಲ್ಲಿ ಹೇಳ್ಕೊಡ್ಬೇಕು ಅಂತ ಈ ಕೋರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೇ ಥರ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರು ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ವೆಬ್ಸೈಟ್ ಡೆವಲಪ್ಮೆಂಟ್ ಕೋರ್ಸಲ್ಲಿ ನೀವು ಏನೇನು ಕಲಿತೀರಿ? ಸ್ಟಾರ್ಟಿಂಗಿಂದ ಒಂದು ಬ್ರ್ಯಾಂಡ್ ನೇಮ್ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಡೊಮೈನ್ ನೇಮ್ ಯಾವ ಥರ ಸೆಲೆಕ್ಟ್ ಮಾಡಬೇಕು, ಲೋಗೋ ಡಿಸೈನ್ ಯಾವ ಥರ ಮಾಡಬೇಕು, ತಮ್ಮ ಯಾವ ಥರ ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕು, ಯಾವ ಥರ ಒಂದು ವೆಬ್ಸೈಟನ್ನು ಡೆವಲಪ್ಮೆಂಟ್ ಮಾಡಿಬಿಟ್ಟು ರೆಗ್ಯುಲರ್ ಏನು ಅಪ್ಡೇಟ್ ಮಾಡಬೇಕು, ಆರ್ಟಿಕಲ್ಸ್ ಯಾವ ಥರ ಅಪ್ಡೇಟ್ ಮಾಡಬೇಕು, ಸರ್ಚ್ ಇಂಜಿನ್ ಯಾವ ಥರ ವರ್ಕ್ ಮಾಡುತ್ತೆ, ಇನ್ಸ್ಟೆಂಟ್ ಫಾರ್ಮ್ಗಳನ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ಈ ಥರ ಹಲವಾರು ಟಾಪಿಕ್ಗಳನ್ನ ಈ ಕೋರ್ಸಲ್ಲಿ ಕವರ್ ಮಾಡ್ತೀನಿ. ಹಾಗೆ ನಿಮ್ಮ ಏನಾದರೂ ವೆಬ್ಸೈಟ್ ಆಲ್ರೆಡಿ ಇದ್ದರೆ, ನಿಮ್ಮ ವೆಬ್ಸೈಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಏನಾದರೂ ಕಮ್ಮಿ ಇದ್ದರೆ ನೀವು ಕೂಡ ತಮ್ಮ ವೆಬ್ಸೈಟ್ ಲಿಂಕನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮ್ಮ ವೆಬ್ಸೈಟ್ಗೆ ಫ್ರೀ ಆಗಿ ಅಡಿಟ್ ಮಾಡಿ ಏನೇನು ಮಿಸ್ಟೇಕ್ಸ್ ಇದೆ, ಏನೇನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಬೋದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಇಂಟ್ರೊಡಕ್ಷನ್ ವಿಡಿಯೋ ಆಗಿದ್ದರಿಂದ ಇಲ್ಲಿ ಏನೇನು ಟಾಪಿಕ್ ಕವರ್ ಮಾಡ್ತೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಶಾರ್ಟ್ಲಿ ಈ ಕೋರ್ಸಿನ ಒಂದು ಫಸ್ಟ್ ವಿಡಿಯೋನ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗಬೇಕು, ನಿಮಗೆ ಇದರ ನೋಟಿಫಿಕೇಷನ್ ಬರಬೇಕು ಅಂದರೆ ನಮ್ಮ ಚಾನಲ್ನ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.